ಅಯತೊಲ್ಲಾ ಖಮೇನಿಯ 40ನೇ ದಿನದ ಸ್ಮರಣೆ ಇದು. ಇರಾನ್ನಲ್ಲಿ ಲಕ್ಷಾಂತರ ಜನರಿಂದ ಶ್ರದ್ಧಾಂಜಲಿ ನಡೀತಾ ಇದೆ. ಬುಷೆಹರ್ನಲ್ಲಿ ಇರಾನಿಯನ್ನರಿಂದ ಈಗ ಶೋಕಾಚರಣೆ ನಡೀತಾ ಇದೆ. ಇರಾನಿಯನ್ನರಿಂದ ಶೋಕಾಚರಣೆ ಒಂದ್ ಕಡೆ ನಡೀತಾ ಇದೆ. ಸದ್ಯ ಏನು ಇರಾನ್ನ ಸರ್ವೋಚ್ಚ ನಾಯಕನಾದಂತಹ ಅಯತೊಲ್ಲಾ ಅಲಿ ಖಮೇನಿ ಅವರ ಅಂತ್ಯ ಆದ ನಂತರ ಇವತ್ತು 40ನೇ ದಿನದ ಸ್ಮರಣೆ ಆಗಿರೋದ್ರಿಂದ ಇರಾನ್ನಲ್ಲಿ ಲಕ್ಷಾಂತರ ಜನರಿಂದ ಶ್ರದ್ಧಾಂಜಲಿ ಮಾಡಲಾಗ್ತಾ ಇದೆ. ಬುಷೆಹರ್ನಲ್ಲಿ ಇರಾನಿಯನ್ನರಿಂದ ಶೋಕಾಚರಣೆ ನಡೀತಾ ಇದೆ. ಊರ್ಮಿಯಾದ ರಸ್ತೆಗಳಲ್ಲೂ ಕೂಡ ಜನರಿಂದ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸರ್ವೋಚ್ಚ ನಾಯಕನಾದಂತಹ ಇರಾನ್ನ ಸರ್ವೋಚ್ಚ ನಾಯಕನಾದಂತಹ ಶ್ರೇಷ್ಠ ನಾಯಕನಾದಂತಹ ಅಯತೊಲ್ಲಾ ಅಲಿ ಖಮೇನಿ ಅತ್ಯಂತ ದಾರುಣವಾಗಿ ಸಾವನ್ನಪ್ಪಿದರು. ಈ ಸಾವಿನಲ್ಲಿ ಈಗ ಈ ದುಃಖದಲ್ಲಿ ಇರಾನ್ನ ಪ್ರಜೆಗಳು 40ನೇ ದಿನದ ಸ್ಮರಣೆಯನ್ನು ಸ್ಮರಿಸ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇರಾನ್ನಲ್ಲಿ ಲಕ್ಷಾಂತರ ಜನರಿಂದ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೀತಾ ಇರೋದು. ಈ ಶ್ರದ್ಧಾಂಜಲಿಯಿಂದ ಎಷ್ಟೋ ಜನ ತುಂಬ ತಮ್ಮ ಸರ್ವೋಚ್ಚ ನಾಯಕ ಖಮೇನಿಯನ್ನು ನೆನೆಸ್ಕೊಳ್ತಾ ಇದ್ದಾರೆ. ಇನ್ನು ಬುಷೆಹರ್ನಲ್ಲಿ ಇರಾನಿಯನ್ನರಿಂದ ಶೋಕಾಚರಣೆ ನಡೀತಾ ಇರೋದನ್ನು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಊರ್ಮಿಯಾದ ರಸ್ತೆಗಳಲ್ಲೂ ಕೂಡ ಜನರಿಂದ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಸದ್ಯ ಇರಾನ್ನಲ್ಲಿ ನಡೆದಂತಹ ಈ ದಾರುಣವಾದಂತಹ ಸಾವು ಇದು ಅಸಾಮಾನ್ಯದ ಸಾವಲ್ಲ. ಈ ರೀತಿಯಾದಂತಹ ಸಾವು ಖಮೇನಿಯವರಿಗೆ ಬಂದಿರೋದು ಎಲ್ಲೋ ಒಂದು ಕಡೆ ಅವರ ಪ್ರಜೆಗಳಲ್ಲೂ ಕೂಡ ಒಂದು ರೀತಿ ಬೇಸರ ಇದೆ. ಜೊತೆಗೆ ಇಸ್ರೇಲ್ ಮತ್ತು ಅಮೆರಿಕದ ಮೇಲೆ ಒಂದು ರೀತಿ ಆಕ್ರೋಶವೂ ಕೂಡ ಇದೆ.